ನಿಮ್ಗೆ ಹವಾಲ ಹಣ ಹಿಡಿಯಕ್ಕಾಗಲ್ಲ. ಯಾರು ದಕ್ಷಿಣ ಕನ್ನಡ ಜಿಲ್ಲೆಗೆ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಕೇರಳದಿಂದ ಅದು ಹಿಡಿಯಕ್ಕಾಗಲ್ಲ. ಯಾರು ಸ್ಲೀಪರ್ ಸೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಹಿಡಿಯಕ್ಕಾಗಲ್ಲ. ಯಾರು ತಲ್ವಾರ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅವರನ್ನು ಹಿಡಿಯಕ್ಕಾಗಲ್ಲ. ನೀವು RSS ಮುಖಂಡ್ರೆ ಬಿಜೆಪಿ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಯಾರ್ದೋ ಕೊಲೆ ಆಯ್ತಂದ್ರೆ ನಾವು ಹೋರಾಟ ಮಾಡೋದು ತಪ್ಪು ಅಂತ ಅನಿಸಿದೆ ನಿಮ್ಗೆ? ಏನ್ ನಡೆಸಿದ್ದೀರಿ ನೀವು? ನಾವು ಬಹಳ ಸರ್ಕಾರ ನೋಡಿದೀವಿ ಸಿದ್ದರಾಮಯ್ಯನವರೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುಗಲಭೆ ಹೊಸದೇನಲ್ಲ. ನಾವು ಚಿಕ್ಕದಿಂದ ನೋಡಿದೀವಿ. ನಾವು ಪುತ್ತೂರಲ್ಲಿ ಹುಟ್ಟಿ ಬೆಳೆದವಳು ನಾನು. ಆದ್ರೆ ನಿಮ್ಮ ಅಸಹಾಯಕತೆಗೆ, ನಿಮ್ಮ ವೈಫಲ್ಯಕ್ಕೆ ಮೊದಲ ಬಾರಿಗೆ ಈ ರೀತಿ GPS ಮಾಡುವಂಥದ್ದು, ಫೋಟೋ ತೆಗೆಯುವಂಥದ್ದು ನಡೀತಿದೆ. ಮನೆ ಮನೆ ಹೋಗಿ ಫೋಟೋ ತೆಗಿತಿದ್ದೀರಿ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇದಕ್ಕೆ? ನಿಮ್ಮ ಫೋಟೋ ಯಾರೋ ಕೊಲೆಗಡಕರ ಕೈಗೆ ಸಿಗಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಮ GPS ಯಾರೋ ಕೊಲೆಗಡಕರ ಕೈಗೆ ಸಿಗಲ್ಲ ಅಂದ್ರೆ ಯಾರು ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ನಮ್ಮ ಜೀವಕ್ಕೆ? ಇಂಥ ದುಸ್ಸಾಹಸದ ಕ್ರಮವನ್ನು ತಕ್ಷಣ ಕೈ ಬಿಡಬೇಕು. ಇಲ್ಲಾಂದ್ರೆ ನಾವೇ ಬಂದು ಕೂತ್ಕೊಳ್ತೀವಿ ಇಲ್ಲಿ. ಅದೇನು ಕೇಸ್ ಹಾಕ್ತೀರ ನಮ್ಮ ಮೇಲೆ ಕೇಸ್ ಹಾಕಿ. ನೀವು ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಕ್ಕೆ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ನಮ್ಮ ನಾಯಕರ ಪ್ರಾಣಕ್ಕೆ ಕುತ್ತು ತರುವಂತ ಕೆಲಸವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸಲ್ಲ, ಇದನ್ನು ವಿರೋಧ ಮಾಡ್ತೀವಿ. ಇದು ಹೀಗೆ ಮುಂದುವರೆದ್ರೆ ನಾವೇ ಬಂದು ಇಲ್ಲಿಂದ ಬಂದು ಕೂತ್ಕೊಂತೀವಿ. ಅದೇನ್ ಮಾಡ್ತೀರಾ ನೀವು ಮಾಡ್ಕೊಳ್ಳಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ನಿಮ್ಗೆ ತಾಕತ್ತಿದ್ರೆ, ನಿಮ್ಮ ಟಾಸ್ಕ್ ಫೋರ್ಸ್ಗೆ ತಾಕತ್ತಿದ್ರೆ, ಯಾರು ಫೈನಾನ್ಸ್ ಮಾಡ್ತಿದಾರಲ್ಲ ದುಬೈಯಲ್ಲಿ ಕೂತ್ಕೊಂಡು, ಯಾರು ನಮ್ಮಂತವರಿಗೆ ಬೆದರಿಕೆ ಕರೆ ಹಾಕ್ತಾರಲ್ಲ ಅಂತವ್ರಿಗೆ ಹಿಡೀರಿ, ನೋಡೋಣ. ಹಿಡೀರಿ ನೀವು. ಇದು ನಿಮ್ಮಿಂದ ಆಗಲ್ಲ. ಕಣ್ಣವರು ಸ್ವತಂತ್ರ ಮಾಡ್ತಾ ಇದ್ದೀರಿ. ನಿಮ್ಮ ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೊಟ್ಟರು, ಬೆದರಿಕೆ ಮಾಡಿದ್ರು ಅಂತ ಹೇಳಿ ಇವತ್ತು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಇದು ನಡೆಯೋದಿಲ್ಲ ಸಿದ್ದರಾಮಯ್ಯನವರೇ. ಎಷ್ಟು ದಿನ ನಡೆಸ್ತೀರಿ ಇಂಥ ರಾಜಕಾರಣ ನೀವು? ಕೋಮುವಾದದ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ, ಜಾತಿಯ ರಾಜಕಾರಣ, ಧರ್ಮದ ರಾಜಕಾರಣ. ಎಷ್ಟು ದಿನ? ನಮಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದುಕಕ್ಕೆ ಹಕ್ಕಿದೆ. DK ಶಿವಕುಮಾರ್ ಅವರು ಹೇಳ್ತಾರೆ ನಿಮ್ಗೆ ಸರ್ಕಾರದ ಯೋಜನೆ ಬೇಕು, ಓಟ್ ಕೊಡಲ್ಲ ಅಂತ ಹೇಳಿ. ಏನು ರಾಜ್ಯದ ಜನ ಬರ್ಕೊಂಡಿದ್ದಾರೆ ನಿಮ್ಗೆ ಓಟ್ ಕೊಡಬೇಕು ಅಂತ ಹೇಳಿ. ಇದೀವತ್ತು ಇಂಥ ಕೆಟ್ಟ ರಾಜಕಾರಣ, ಓಟಿನ ಮಾತು ಎಲ್ಲಿ ಬಂದಿದೆ? ಎಲ್ಲಿ ಚುನಾವಣೆ ನಡೀತಾ ಇದೆ? ಚುನಾವಣೆ ಬಂದಾಗ ಓಟಿನ ಮಾತಾಡಿ ನೀವು. ಟ್ಯಾಕ್ಸ್ ನಾವು ಕಟ್ತಾ ಇರೋದು. ಟ್ಯಾಕ್ಸ್ ಕಟ್ಟಿದ ಹಣವನ್ನ ಪೋಲ್ ಮಾಡ್ತಾ ಇರ್ತವರು ನೀವು. ಪರ್ಸೆಂಟೇಜ್ 60% ತಗೊಳ್ಳುವವರು ನೀವು. 60% ದುಡ್ಡು ತಗೊಂತೀರಿ, ಒಂದು ಕೆಲಸ ಮಾಡಲ್ಲ. ಗ್ಯಾರಂಟಿ ಅಂತ ಸುಳ್ಳು ಹೇಳಿದ್ರಿ. ಇವತ್ತು ಗ್ಯಾರಂಟಿ ಫೇಲ್ ಆದಾಗ ಇಂಥ ಕೋಮುಗಲಭೆ ಹಚ್ಚಿ ನಮ್ಮನ್ನ ಕೊಲ್ಲಿಸ್ತಾ ಇದ್ದೀರಿ. ಇವತ್ತೇನಾದ್ರೂ ನಮ್ಮ ನಾಯಕರ ಪ್ರಾಣಕ್ಕೆ ಅಪಾಯ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಪೊಲೀಸ್ ಆಫೀಸರ್ಸ್ ಮತ್ತೆ ಈ ಸರ್ಕಾರ ಹೊಣೆ ಹೊರಬೇಕಾಗುತ್ತೆ. ಧಿಕ್ಕಾರ ಈ ಸರ್ಕಾರಕ್ಕೆ. ಪಟ್ಟಿ ನೋಡಿ, ಇಂಥವರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ಅವರ ಮನೆಗೆ ಹೋಗಿ ಫೋಟೋ ತಗೊಂತಾರೆ, GPS ಮಾಡ್ತಾರೆ. ಏನ್ ನಡೆಸಿದಿರಿ ನೀವು? GPS ಯಾಕೆ ಮಾಡ್ತೀರ್ರಿ? ಯಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತು ಯಾರೋ ಕೊಲ್ಲುವವರಿಗೆ, ನಾಳೆ ಮರ್ಡರ್ ಮಾಡುವವರಿಗೆ ಈ ಪಟ್ಟಿ ಸಿಕ್ಕಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ? ಅಂತವ್ರದ್ದೇ ಇದು ಪಟ್ಟಿ. ಅಯ್ಯೋ, ಇಷ್ಟೊಂದು ದೊಡ್ಡ ಪಟ್ಟಿ ಇದೆ. ಡಾಕ್ಟರ್ ಪ್ರಭಾಕರ್ ಭಟ್ರು, ಸೀತಾರಾಮ್ ಅವರು ಪುತ್ತೂರಲ್ಲಿ ಇವರನ್ನ ಆಲ್ರೆಡಿ ಗಡಿಪಾರು ಮಾಡಿದ್ದಾರೆ. ಅರುಣ್ ಪುತ್ತಿಲ, ಹರೀಶ್ ತೋಲ್ಪಾಡಿ, ಸಂತೋಷ್ ಕೈಕಾರ, ಕಿರಣ. ಇಷ್ಟು ದೊಡ್ಡ ಪಟ್ಟಿ ಇದೆ ಒಂದೊಂದು. ಇದು ಪುತ್ತೂರಿನ ಪಟ್ಟಿ, ಇದು ಸುಳ್ಯದ ಪಟ್ಟಿ. ಸುಳ್ಯದಲ್ಲಿ ದೊಡ್ಡ ಪಟ್ಟಿ ಇದೆ. ಕಡಬ ಮತ್ತು ವಿಟ್ಲ ಪೊಲೀಸ್ ಸ್ಟೇಷನ್ ಪಟ್ಟಿ ಎಲ್ಲ ಮಂಗಳೂರಲ್ಲೂ ಮಾಡಿದ್ದಾರೆ. ಇಷ್ಟು ನನ್ನ ಕೈಗೆ ಸಿಕ್ಕಿದೆ ಇವತ್ತು. ಯಾವ ಕಾರಣ ಇಲ್ಲ. ಎಲ್ಲರ ಮನೆಗೆ ಹೋಗ್ತಾರಂತೆ, SP ಅವರೇ ಹೋಗ್ತಾರಂತೆ. ಕೆಲವು ಕಡೆ ಮನೆ ಹತ್ರ ನಿಂತ್ಕೊಂತಾರಂತೆ, ಅವರ ಫೋಟೋ ತಗೊಂತಾರಂತೆ, GPS ಮಾಡ್ತಾರಂತೆ. GPS ಮಾಡಿದ್ರೆ ಅವರ ಮೊಬೈಲ್ ಅವರೆಲ್ಲಿ ಹೋಗ್ತಾರೆ ಅಂತ ಗೊತ್ತಾದ್ರೆ ನಾಳೆ ನಮ್ಮ ಪ್ರಾಣಕ್ಕೆ ಕುತ್ತು ಬಂದ್ರೆ ಯಾರು ಹೊಣೆ? ಇದಕ್ಕೆ ಏನ್ ನಡೆಸಿದ್ದಾರೆ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಒಬ್ಬ IPS ಮಾಡಿದವರಿಗೆ.
ಗೊತ್ತಿಲ್ಲ. ಎಲ್ಲರೂ ಭಾಷಣ ಮಾಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಮಾಡಿದ್ದಾರೆ, ನಾನು ಮಾಡಿದ್ದೀನಪ್ಪ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಸುಭಾಷ್ ಶೆಟ್ಟಿ ಅವರ ಅಂತ್ಯಕ್ರಿಯೆಗೆ ಹೋಗಿ ನಾನು ಮಾತಾಡಿದ್ದೀನಿ. ಮಾಡಿ ನನ್ನ ಮೇಲೆ ಕೇಸು. ಕೇವಲ ಕೆಲವರನ್ನು ಮಾತ್ರ ಟಾರ್ಗೆಟ್ ಯಾಕೆ ಮಾಡ್ತೀರಿ? ಹೆದರಿಸಕ್ಕೆ ಮಾಡ್ತೀರಿ ನೀವು, ಅಥವಾ ನಿಮ್ಮ ಮುಖವಳಿಸ್ಕೊಳ್ಳಕ್ಕೆ ಮಾಡ್ತೀರಿ? ದಿನೇಶ್ ಗುಂಡೂರಾವ್ ಒಂದು ದಿನ ಬರಲ್ಲ, ಅಲ್ಲೋಗಿ ಮುಸಲ್ಮಾನರಿಗೆ ಇಲ್ಲಿ ಅಪಾಯ ಇದೆ ಅಂತ ಮಾತಾಡ್ತಾರೆ. ಯಾರ ಪರ ಮಾತಾಡ್ತೀರಿ ನೀವು? ಸತ್ತಿರುವವರು ಸುಭಾಷ್ ಶೆಟ್ಟಿ. ಅಮಾಯಕರ ಸಾವಾದ್ರೆ ತನಿಖೆ ಮಾಡಲಿ, ಶಿಕ್ಷೆ ಕೊಡ್ಲಿ ಅಲ್ಲ. ಯಾರು ಬೇಡ ಅಂದಿದ್ದಾರೆ? ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ, ನಿಮ್ಮ ಕೈಯಲ್ಲಿ ವ್ಯವಸ್ಥೆ ಇದೆ. ಯಾರು ಬೇಡ ಅಂದ್ರು? ನಾವೇನು ತಡೆದಿದ್ದೀವಿ? ಈಗ ಮೇಡಮ್, ಮಂಗಳೂರಿನಲ್ಲಿ ಕಳೆದ 7-8 ವರ್ಷಗಳಿಂದ ಇದೇ ರೀತಿಯಾದಂತಹ ಒಂದು ಕೋಮು ಕಲಹಗಳು ನಡೀತಾ ಇದೆ. ಒಂದು ಕಡೆ 7-8 ವರ್ಷ ಅಲ್ಲ, ನಾವು ಚಿಕ್ಕದಿಂದ ನಡೀತಾ ಇದೆ ಇದು. ಅದನ್ನು ಸಂಪೂರ್ಣವಾಗಿ ಹತೋಟಿಗೆ ತರುವಂತಕ್ಕಂಥ ಸಂಬಂಧಪಟ್ಟಂತ ಸರ್ಕಾರಗಳಿಂದ ಆಗ್ತಿಲ್ಲ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್, ಜೆಡಿಎಸ್ ಯಾವುದೇ ಇರ್ಬೋದು. ಆದ್ರೆ ಯಾಕೊಂದು ನಿರ್ದಿಷ್ಟ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಲ್ಲ? ನೋಡ್ರಿ, ಅಲ್ಲಿಂದ ಅದು ಕೇರಳಕ್ಕೆ ಹತ್ರ. ಕಾಸರಗೋಡು ಮೂಲಕ ಕೇರಳದಿಂದ ಬಹಳ ದೊಡ್ಡ ಪ್ರಮಾಣದ ಹವಾಲಾ ಹಣ ಅಲ್ಲಿ ಶಿಫ್ಟ್ ಆಗುತ್ತೆ. ಡ್ರಗ್ಸ್ ಮಾಫಿಯಾ ಇದೆ. ಯಾವ ಯುಟಿ ಖಾದರ್ ಅವರ ಕ್ಷೇತ್ರ ಇದೆ, ಆ ಕ್ಷೇತ್ರ ಅದಕ್ಕೆ ಮಿಡಲ್, ಅದು ಉಳ್ಳಾಲ ಇದೆ. ಅಲ್ಲಿಂದ ಜನ ಬರ್ತಾರೆ, ಅಲ್ಲಿಂದ ಡ್ರಗ್ಸ್ ತರ್ತಾರೆ, ಅಲ್ಲಿಂದ ಹತ್ಯಾರ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ತರ್ತಾರೆ, ಅಲ್ಲಿಂದ ಜನ ಬರ್ತಾರೆ. ಕೇರಳದಿಂದ ಟ್ರೈನ್ ಆಗಿ ಇಲ್ಲಿ ಕಳಿಸ್ತಾರೆ, ಮಡಿಕೇರಿಗೆ ಕಳಿಸ್ತಾರೆ, ಮಂಗಳೂರಿಗೆ ಕಳಿಸ್ತಾರೆ. ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋದು ಬಿಟ್ಬಿಟ್ಟು ಇಂಥದ್ದು ಮಾಡ್ತಾರೆ ಇವರು. ಇದ್ರ ಬಗ್ಗೆ ತನಿಖೆ ಮಾಡಬೇಕಲ್ಲ, ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ. ಇವತ್ತು ಮಂಗಳೂರಿನ ಎಲ್ಲ ಹೈಸ್ಕೂಲ್ ಕಾಲೇಜ್ಗಳಲ್ಲಿ ಡ್ರಗ್ಸ್ ಸಪ್ಲೈ ಇದೆ. ಯಾರ್ದು? ಕೇರಳದಿಂದ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಹಿಂದೆ ನಮ್ಮ ಹತ್ರ ಅಣ್ಣಾಮಲೈ ಅಂತವ್ರು ಇರುವಾಗ ಉಡುಪಿಯಲ್ಲಿ ನಾವು ತನಿಖೆ ಮಾಡಿಸಿದ್ವಿ. ಎಲ್ಲಿಂದ ಬರುತ್ತೆ, ತಡೀರಿ ಮಾಡಿ ಅಂತ ಹೇಳಿ. ನಮ್ಮ ಜಿಲ್ಲೆ SP ಆಗಿದ್ರು ಅವರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ SP ಆಗಿದ್ರು. ಒಂದಷ್ಟು ಯಾರು ಇಂಥ ಅವ್ಯವಹಾರ ಮಾಡ್ತಾರೆ ಅವರನ್ನ ಕಟ್ಟಿ ಹಾಕುವಂತ ಕೆಲಸವನ್ನು ಅವತ್ತು ಮಾಡಿದ್ರು ಅವರು. ಇವತ್ತು ಯಾರಿದ್ದಾರೆ? ಬರೀ ನಾಟಕ ಮಾಡೋದಕ್ಕಾಗಿ ನೀವು ಆಫೀಸರ್ಸ್ ಅನ್ನು ಕಳಿಸ್ತೀರಿ, ಅವರು ಹೋಗಿ ಯಾರ್ದೋ ಮನೆ ಮುಂದೆ ತಗೊಂಡು ಫೋಟೋ ತಗೊಂಡು ಹೀರೋ ಆಗ್ತಾ ಇದ್ದಾರೆ. ನೀವು ಹೀರೋಯಿಸಮ್ ಮಾಡಕ್ಕೆ IPS ಮಾಡಿದಿರಿ, ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ IPS ಮಾಡಿದ್ರಿ? ಏನ್ ನಡೆಸಿದಿರಿ ನೀವು?